ದುಡ್ಡು ಕೊಡ್ಬೇಕಾಗಿರೋದು ಅವನೇ ಅಲ್ವಾ? ಅವನೇ ಬರ್ಲಿಲ್ಲ ಅಂದ್ರೆ ಹೇಗೆ? ಅಪ್ಪ ನಾನು ಇಲ್ಲೇ ಇರ್ತೀನಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು? ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ ಭಾವನವ್ರೆ, ಹೋಗೋಣ ಬನ್ನಿ. ಸರಿ ಸೀನು, ನೋಡು ಸ್ವಲ್ಪ ಬಿಸಿನೀರಿಗೆ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡ್ ಕುಡಿ, ಹೊಟ್ಟೆ ನೋವು ಕಡಿಮೆ ಆಗ್ಬಿಡುತ್ತೆ. ಆಯ್ತತೆ. ಬನ್ನಿ ಬನ್ನಿ, ನಾವು ಹೊರಡೋಣ. ಸರಿ ನಡ್ರಿ. ನಿಂತ್ಕೊಳ್ಳಿ, ನಾನು ಬರ್ತಿದ್ದೀನಿ, ನಿಂತ್ಕೊಳ್ಳಿ. ಥ್ಯಾಂಕ್ ಗಾಡ್, ನೀವೆಲ್ಲ ಹೊರಟಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲೇ ಇದ್ದೀರಲ್ಲ, ಹೋಗೋಣ ನಡೀರಿ. ಮತ್ತೆ ಏನ್ ಟ್ವಿಸ್ಟ್ ಕೊಟ್ಟೆ ಆದ್ಯಾ? ನೀನ್ ಇಲ್ದೆ ನಾನ್ ಈ ಮನೇಲಿ ಒಬ್ನೇ ಇದ್ದು ಏನ್ ಮಾಡ್ಲಿ? ನನಗೆ ಯಾಕೆ ಯಾವಾಗ್ಲೂ ಹೀಗಾಗತ್ತೆ? ಏನಾದ್ರೂ ಮಾಡಿ ನಾನು ಪಾರ್ಟಿಗೆ ಹೋಗ್ಲೇಬೇಕು. ನಾನು ಬರ್ತೀನಿ. ಏನೋ ಈಗಷ್ಟು ಹೊಟ್ಟೆ ನೋವು ಒಂದೇ ಆಗ್ಲೇ ಕಡಿಮೆ ಆಗೋಯ್ತಾ? ನೀನು ಪಂಚಾಯತಿ ಸಾಕು ಇಳಿಸಿ ಅದು ಭಾವನವ್ರೆ, ನಾಟಕ ಆಡ್ತಿದ್ದ ನೀವು, ನಾಟಕ ಜಾಸ್ತಿ ಆಗೋಯ್ತಿ ಒಂದು. ಹೊಟ್ಟೆ ನೋವು ಅಷ್ಟೇ ಅಲ್ವಾಪ, ಹೋಗ್ತಾ ಟ್ಯಾಬ್ಲೆಟ್ ತಗೋತೀನಿ, ಹೋಗೋಷ್ಟ್ರಲ್ಲಿ ಕಮ್ಮಿ ಆಗುತ್ತೆ. ಯೋಚನೆ ಮಾಡಿದ್ರೆ ನಾನು ಬರೋದು ಒಳ್ಳೇದು ಅನ್ಸುತ್ತೆ. ನೀವೆಲ್ಲ ಹೋಗ್ತಿದ್ದೀರಾ, ನಾನೊಬ್ನೇ ಮನೇಲಿ ಏನ್ ಮಾಡ್ಲಿ? ಇವತ್ ಮಾಡೋ ಡಿನ್ನರ್ ನಮಗೆ ಒಂದು ನೆನ್ಪಾಗಿ ಉಳ್ಕೋಬೇಕು. ಅಂದ್ರೆ ಇಲ್ಲಿವರೆಗೂ ಬೇಕಂತ ಡ್ರಾಮಾ ಆಡದ್ನಾ? ಇವಾಗ ನನ್ಗೋಸ್ಕರ ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಸ್ವಲ್ಪ ಹೊಟ್ಟೆ ನೋವು ಅಷ್ಟೇ ಅಲ್ವಾ, ಏನು ತಲೆ ಕೆಡ್ಸ್ಕೋಬೇಡಿ. ಬನ್ನಿ ನಾವು ಹೋಗೋಣ. ನೀನ್ ಬರೋದೇನ್ ಬೇಡ ಬಿಡು ಸೀನು, ಹುಷಾರಾಗಿಲ್ದೇ ಇರೋವಾಗ ಹೊರಗಡೆ ತಿನ್ಬಾರದು, ಸಮಸ್ಯೆ ಜಾಸ್ತಿ ಆಗುತ್ತೆ. ನೀನ್ ಮನೆ ನೋಡ್ಕೊಳ್ತಾ ಮನೇಲೇ ಇರು. ಬನ್ನಿ ಹೋಗೋಣ. ಬಾಮ್ಮ. ಸೀನು, ಲೇ ಪದ್ಮ, ಬೇಗ ನಡಿಯೇ, ಅಲ್ಲಿ ರೆಸ್ಟೋರೆಂಟ್ ಕ್ಲೋಸ್ ಆಗ್ಬಿಡುತ್ತೆ. ನಡ್ರಿ ಎಲ್ಲ ಬೇಗ. ಸಾರಿ ಮಾವ, ನನ್ಗೂ ಕೂಡ ನಿನ್ ಜೊತೆ ಇರ್ಬೇಕು ಅನಿಸ್ತಿದೆ, ಆದ್ರೆ ಅಲ್ಲಿ ಬಿರಿಯಾನಿ ಐಸ್ ಕ್ರೀಮ್ ಇನ್ನು ತುಂಬಾ ಚೆನ್ನಾಗಿರುತ್ತಲ್ವಾ? ಆದ್ರೆ ಇಲ್ಲೇ ಇದ್ರೆ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂತೀನಿ. ಅದಕ್ಕೆ ನೀನ್ ಇಲ್ಲೇ ಇದ್ದು ಮನೆಗೆ ಕಳ್ರು ಬರ್ದಿರೋ ತರ ಚೆನ್ನಾಗಿ ನೋಡ್ಕೋ. ವಾಪಸ್ ಬಂದ್ಮೇಲೆ ಅಲ್ಲಿ ಹೇಗಿತ್ತು ಡಿಶ್ಗಳಂತ ನಿನ್ಗೆಲ್ಲ ಹೇಳ್ತೀನಿ. ಬರ್ಲಾ ಮಾವ, ಬಾಯ್. ನನ್ನ ಮಗನ ಓಡಿಲಿಂದ ನಿಂತ್ಕೊಳ್ಳೋ, ಲೋ ಬಿಟ್ಟು ಹೋಗ್ಬೇಡ. ಕರ್ಮ, ಎಲ್ಲದಕ್ಕೂ ಆತರ ಪಡ್ತೀಯಲ್ಲೋ. ಆದ್ಯ ಅಂದ್ರೆ ಸಾಕು, ಬ್ರೈನೇ ಓಡಲ್ಲ. ಇವಾಗ ಎಲ್ರು ಹೋಗ್ತಿದ್ದಾರೆ, ಮಾವ ನಿನ್ನ ತಡೆದ್ಬಿಟ್ರು. ಇವಾಗ ಏನ್ ಮಾಡ್ತೀಯ? ಸೀನು, ಲೇ ನೀನೇನೋ ಕಲಿಯುಗದ ವೆಂಕಟೇಶ್ವರ ಸ್ವಾಮಿ ಹಾಗೆ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಗಾಡಿಲಿ ಒಬ್ನೇ ಬಂದಲ್ಲ, ಅದಕ್ಕೆ ಬೇಗ ಬಂದೆ. ಅದಲ್ವೋ ಹೊಟ್ಟೆ ನೋವು ಅಂತಿದ್ದೆ. ಅತ್ತೆ ಹೇಳ್ದ ಹಾಗೆ ಕಷಾಯ ಕುಡ್ದೆ ಅಮ್ಮ, ಹೊಟ್ಟೆ ನೋವೆಲ್ಲ ಹೋಯ್ತು. ಅತ್ಗೆ ಹೇಳಿದ್ದು ಬಿಸಿನೀರು, ಅದನ್ನ ಇಷ್ಟ ಬೇಗ ಕುಡ್ದ್ಬಿಟ್ಯಾ? ನೈಸ್ ಕ್ವಶನ್ ಮಾವ. ಹಾಟ್ ವಾಟರ್ನ ಸ್ಲೋ ಆಗಿ ಕುಡ್ದೆ, ಗಾಡಿನ ಫಾಸ್ಟ್ ಆಗಿ ಓಡಿಸ್ಕೊಂಡು ಬಂದೆ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾವ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹಾ, ಯಾರಿಗೇನ್ ಬೇಕು ಅಂತ ನೋಡ್ಕೊಂಡು ಆರ್ಡರ್ ಮಾಡಿ. ಏನ್ರಿ, ನಂದೊಂದು ಚಿಕ್ಕ ಕೋರಿಕೆ. ಆರ್ಡರ್ ಕೊಡೋದಕ್ಕೆ ಮುಂಚೆ ನಾನೊಂದು ಬಹುಮಾನ ಕೊಡ್ಬೇಕು ಅಂತಿದ್ದೀನಿ. ದೊಡ್ಡಮ್ಮ, ಸ್ವೀಟ್ ಆದ್ರೆ ಮೊದಲು ನನಗೆ ಕೊಡ್ಬೇಕು. ಅಕ್ಕಂದ್ರಿಬ್ರು ಫಸ್ಟ್ ಬಂದಿದಾರಲ್ವೇನೋ, ಅವರಿಬ್ರಿಗೋಸ್ಕರನೇ ತಗೊಂಡ್ ಬಂದಿರೋದು. ಸೀನು ತನ್ನ ಕಡೆಯಿಂದ ಪಾರ್ಟಿ ಕೊಡ್ತಾ ಇದ್ದಾನಲ್ವಾ, ಅದಕ್ಕೆ ನಾನ್ ನನ್ನ ಕಡೆಯಿಂದ ಒಂದು ಚಿಕ್ಕ ಬಹುಮಾನ ತಂದಿದ್ದೀನಿ. ಲೇ ಬಿಟ್ಟು, ನಿನಗ ಚಾನ್ಸ್ ಇಲ್ಲ ಬಿಡು, ನೀನ್ ಯಾವಾಗ್ಲೂ ಫಸ್ಟ್ ಬರಲ್ಲ ಅಲ್ವಾ? ನನ್ನಾಗೆ ಹೌದು. ಈ ಸಲ ಖಂಡಿತವಾಗ್ಲೂ ಫಸ್ಟ್ ಬರ್ತೀನಿ. ಅಬ್ಬಾ. ದೊಡ್ಡಮ್ಮ, ಆದ್ಯಾ
ತಗೋಮ್ಮ. ಥ್ಯಾಂಕ್ ಯು ಅಮ್ಮ. ನೀವಿಬ್ರು ಹೀಗೆ ಚೆನ್ನಾಗಿ ಓದಿ ನಮ್ಮೂರಿಗೆ ನಮ್ಮ ಮನೆಗೆ ಒಳ್ಳೆ ಹೆಸರು ತರಬೇಕಾಯ್ತಾ? ನಿಮ್ಮ ಗಂಡನ ಮನೇಲೂ ಕೂಡ ಒಳ್ಳೆ ಹೆಸರು ತಗೋಬೇಕು. ತಂಗಮ್ಮ, ಇದ್ರಿಂದಾನೇ ಹೊಟ್ಟೆ ತುಂಬ ಹೋಗೋ ಹಾಗಿದೆ. ಅಷ್ಟಕ್ಕೂ ಮೊದಲನೇ ಸಲ ಇಷ್ಟು ದೊಡ್ಡ ಹೋಟೆಲ್ಗೆ ಬಂದಿರೋದು. ಸರಿ, ಏನ್ ಬೇಕು ಆರ್ಡರ್ ಮಾಡಿ. ಏನ್ ತಗೊಳ್ಳೋದು? ನಮಸ್ಕಾರ ಸರ್, ಏನ್ ಬೇಕೋ ಆರ್ಡರ್ ಮಾಡಿ. ನನ್ಗೆ ವೆಜ್ ಬಿರಿಯಾನಿ. ನನಗೆ ಪನೀರ್ ಬಿರಿಯಾನಿ. ನನಗೂ ಪನ್ನೀರ್ ಬಿರಿಯಾನಿ. ನಂಗೆ ವೆಜ್ ಬಿರಿಯಾನಿ. ನನಗೂ ವೆಜ್ ಬಿರಿಯಾನಿ. ಏನೇ, ನಿನ್ಗೂ ಪನೀರ್ ಬಿರಿಯಾನಿ ಹೇಳ್ಬಿಡ್ತೀನಿ. ಎಲ್ಲೋಡು ನೀವೇನ್ ತಗೊಳ್ತೀರಾ ರೀ? ಅಮ್ಮ, ರಾಜಲಕ್ಷ್ಮಿ ಏನ್ ಆರ್ಡರ್ ಮಾಡ್ತಾಳೋ ಅದನ್ನೇ ನನಗೂ ಆರ್ಡರ್ ಮಾಡಿ. ರಾಜಿ, ನನಗೂ ಅಷ್ಟೇ. ಓಕೆ ಸರ್. ಸರ್, ನಿಮ್ಗೇನ್ ಬೇಕು? ಆದ್ಯ ಏನ್ ತಗೋತೀಯಾ? ನನಗೆ ಚಪಾತಿ, ಮಶ್ರೂಮ್ ಕರಿ ಅಂಡ್ ಕರ್ಡ್ ರೈಸ್. ಸೇಮ್ ನನ್ಗೂನು. ಏಯ್, ನಿನ್ಗೆರಡು ಯಾಕೆ? ಎಲ್ರೂ ಒಂದೇ ತಾನೇ ಆರ್ಡರ್ ಕೊಡ್ತಾ ಇರೋದು. ಅಮ್ಮ, ಬೇಕು ಅಂದ್ರೆ ನೀನು ತಗೋ. ಅದ ಹಾಗಲ್ಲ ಕಣೋ. ಪದ್ಮ. ಓಕೆ ಸರ್. ಹಲೋ ವೇಟರ್. ಸರ್, ಇಲ್ವಾ? ಎಲ್ರನ್ನು ಕೇಳ್ದೆ, ನನ್ನ ಹೆಂಡ್ತಿನ ಕೇಳ್ದ್ಯಾ? ನಿನ್ನ ಸಾರಿ ಸರ್, ಅವರು ತಿನ್ನಲ್ಲ ಅನ್ಕೊಂಡೆ. ಏನ್ ಬೇಕು ಮೇಡಮ್? ಈಗ ಹೇಳೆ. ಈ ಹೋಟ್ಲಲ್ಲಿ ರೇಟ್ ಕಮ್ಮಿ ಯಾವ್ದಿದ್ಯೋ ಅದನ್ನ ತಗೊಂಡ್ ಬಾ. ಆಗ್ಲಿ ಮೇಡಮ್. ಪದ್ಮ, ಇದರಲ್ಲಿ ಇನ್ನೂ ತುಂಬಾ ಇದೆ ಕಣೆ. ಮೇಡಮ್, ನೀವು ಕೇಳಿರೋ ಕಡಿಮೆ ರೇಟ್ ಒಂದು ಇದೇ ಇರೋದು ಮೇಡಮ್. ಕುಡಿಯೇ, ಕನಿಷ್ಠ ನೀರಾದ್ರೂ ಕುಡಿ. ಆಗ್ಲೇ ಪನೀರ್ ಬಿರಿಯಾನಿ ಹೇಳ್ತೀನಿ ಅಂದ್ರೆ ಬೇಡ ಅಂದೆ. ನಿನ್ಗೆ ಹಾಕೋಕೆ ಬರಲ್ಲ ಬಿಡು, ನಾನೇ ಹಾಕೋತೀನಿ. ಶುರು ಮಾಡಿ. ಆದ್ಯ, 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 ನೀರ್ ಕುಡಿ ಆರಾಮಾಗಿ. ಓಕೆನಾ? ನನ್ ಮಗ ಒಬ್ಬ ಇಂಥ ಹುಡುಗಿಗೆ ಸಹಾಯ ಮಾಡ್ತಿದ್ದಾನಲ್ಲ, ಅವಳನ್ನೆಲ್ಲಿ ಕರ್ಕೊಂಡು ಬಂದಿರೋದೇ ತಪ್ಪು. ಥ್ಯಾಂಕ್ ಯು ಮಾವ. ನಮ್ಮ ಫ್ಯಾಮಿಲಿಗೆ ಯಾರಾದರೂ ಈ ಥರ ಟ್ರೀಟ್ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಆದ್ಯ ನಿನ್ನೆ ತಾನೇ ಹೇಳಿದ್ಲು. ನೀನು ಇವತ್ತೇ ಕರ್ಕೊಂಡು ಬಂದ್ಬಿಟ್ಟೆ.
ಇವಳು ಯಾಕೆ ಎದ್ದು ಹೋದ್ಲು? ಆದ್ಯನ್ ಜೊತೆ ಮಾತಾಡೋದಕ್ಕೆ ಇದೇ ಒಳ್ಳೆ ಅವಕಾಶ. ಡ್ರಮ್ಮು ಕೂಡ ಮನೆಯವ್ರ ಹಾಗೆ ಹಳೆ ಕಾಲದ ವ್ಯಕ್ತಿ ಅನ್ಕೊಂಡಿದ್ದೆ. ಈ ಜನರೇಷನ್ಗೆ ತಕ್ಕ ಹಾಗೆ ಯೋಚನೆ ಮಾಡ್ತಿದ್ದಾನೆ. ಆದ್ರೆ ಯಾವಾಗ ಹೇಗಿರ್ತಾನೆ ಅಂತ ಹೇಳಕ್ಕೆ ಕಷ್ಟ. ಅದ್ಯಾಕಾದ್ಯ ಎದ್ ಬಂದ್ಬಿಟ್ಟೆ? ಪರವಾಗಿಲ್ಲ, ನಾನ್ ಅನ್ಕೊಂಡಷ್ಟು ಬ್ಯಾಡ್ ಬಾಯ್ ಏನಲ್ಲ ನೀನು. ಗುಡ್. ಥ್ಯಾಂಕ್ಸ್. ನಮ್ಮ ಮನೆಯವ್ರಿಗೆಲ್ಲ ಈ ತರ ಪಾರ್ಟಿ ಕೊಡ್ಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಜ ಹೇಳು, ನೀನಿದ್ನೆಲ್ಲ ನನ್ಗೋಸ್ಕರನೇ ಪ್ಲಾನ್ ಮಾಡಿದ್ಯಾ ಅಲ್ವಾ? ಹೌದು ಆದ್ಯ, ನಿನಗೋಸ್ಕರನೇ. ಥ್ಯಾಂಕ್ ಯು ಸೀನು. ನಾನು ಯಾವಾಗ ಪಾಸ್ ಆದ್ರೂ ನನ್ನ ಮಮ್ಮ ಕೂಡ ಹೀಗೆ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿ ಟ್ರೀಟ್ ಕೊಡಿಸ್ತಿದ್ಲು. ಓ, ನಿನಗೆ ನಿಮ್ಮಮ್ಮ ನೆನಪಾದ್ರ? ನನ್ನಲ್ಲಿ ಪ್ರೀತಿ ಕಾಣಿಸ್ತು ಅಂತ ಅನ್ಕೊಂಡೆ. ಏನೋ ಒಂದು ಒಟ್ನಲ್ಲಿ ಪಾಸಿಟಿವ್ ಆಗಿದೆಯಲ್ಲ, ಅಷ್ಟೇ ಸಾಕು. ಆದ್ಯ, ಚಿಕ್ಕತ್ತೆ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ನಿನ್ ಜೊತೆ ಹೇಗಿದ್ರು? ನನ್ನ ಮಮ್ಮ ಮೆಮೊರೀಸ್ ಕೇಳ್ತಿದ್ಯಾ? ಹೇಳ್ತೀನಿ ಕೇಳು. ನನಗೆ ಬೆಸ್ಟ್ ಫ್ರೆಂಡ್ ನನ್ನ ಮಮ್ಮ. ನಾವಿಬ್ರು ಸೇರಿ ಫೇಮಸ್ ಪ್ಲೇಸಸ್ ಎಲ್ಲ ನೋಡ್ತಿದ್ವಿ. ನಯಾಗರಾ ಫಾಲ್ಸ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲ ನೋಡ್ತಿದ್ವಿ. ಅವಳು ಎಲ್ಲರ ಅಮ್ಮನ ಹಾಗಲ್ಲ. ಬೇರೆಯವ್ರಮ್ಮ ಆದ್ರೆ ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಯಾವಾಗ್ಲೂ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ. ಆದ್ರೆ ನನ್ಮಮ್ಮ ನಾನೇನೇ ಮಾಡಿದ್ರು ಬೆಸ್ಟ್ ಅಂತ ಹೇಳ್ತಿದ್ರು. ಸೈಕ್ಲಿಂಗ್ ಹೋಗ್ತಿದ್ವಿ, ಡಾನ್ಸ್ ಮಾಡ್ತಿದ್ವಿ, ಪೂರ್ತಿ ಸಿಟಿ ಎಲ್ಲ ತಿರುಗ್ತಿದ್ವಿ. ಅವ್ರಿಗೆ ನಾನು ಹೇಗ್ ಸರ್ಪ್ರೈಸ್ ಕೊಡ್ತಿದ್ದೆ ಗೊತ್ತಾ? ಇಂಟ್ರೆಸ್ಟಿಂಗ್. ಆದ್ಯ, ನಾನು ಏನೋ ಕೇಳಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನದು? ಫ್ರೆಂಡ್ಸ್,
ಏನು ಇಷ್ಟೊಂದು ಡೆಕೋರೇಟ್ ಮಾಡ್ತಿದ್ದೀರಾ? ಮನೆಗೆ ಯಾರಾದ್ರೂ ಬರ್ತಿದಾರಾ? ಮದ್ವೆ ಆಗದಿದ್ದವ್ರಿಗೆ ಒಳ್ಳೆ ಗಂಡ ಸಿಗ್ಬೇಕು ಅಂತ, ಮದ್ವೆ ಆಗಿರೋರ್ಗೆ ಸೌಭಾಗ್ಯವತಿ ಆಗಿರ್ಬೇಕು ಅಂತ ಈ ವೃತ್ತ ಮಾಡ್ತಾರೆ. ಅದೇ ವೃತ್ತನ ನಮ್ಮನೇಲಿ ಮಾಡ್ತಿದೀವಿ. ಓಹ್ ನೈಸ್. ಅಮೇರಿಕಲ್ ಬೆಳ್ದಿರೋಳಲ್ವಾ, ಇಂಥದೆಲ್ಲ ಎಲ್ ಗೊತ್ತಿರತ್ತವಳಿಗೆ? ನಿಮಗ್ ಗೊತ್ತಲ್ವಾ, ನೀವೇ ಹೇಳಿ. ಅಂದ್ರೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ನೀನು ಬೇಡ್ಕೋತಿದ್ಯಾ? ಆದ್ಯನ್ಗೆ ಒಳ್ಳೆ ಗಂಡನ? ಪಾಪ ಎಲ್ಲಿದನೋ ಆ ಮಹಾನುಭಾವ. ಈ ಗಂಡ್ಬೀರಿನ ಹೇಗ್ ಸಹಿಸ್ಕೋತಾನೋ ಏನೋ. ಅದು ನಾನೇ ಅಮ್ಮ. ಇನ್ನೆಲ್ಲಿರ್ತಾನೆ? ಯಾವ್ದೋ ಅಮೆರಿಕಾದಲ್ಲೋ ದುಬೈಯಲ್ಲೋ ಇರ್ತಾನೆ. ಹಾಗೆ ಯಾಕೆ ಅನ್ಕೋತೀರಾ? ಇಲ್ಲೇ ಎಲ್ಲೋ ಇರ್ಬೋದಲ್ವಾ? ಇಲ್ಲೇ ಅಂದ್ರೆ ಇಂಡಿಯನ್ ಅಲ್ಲ ಮಾವ? ಅಂದ್ರೆ ಈ ಇಂಡಿಯಾಲ್ ಬೇಕಾದ್ರೂ ಇರ್ಬೋದು, ಈ ಊರಲ್ಲಿ ಬೇಕಾದ್ರೂ ಇರ್ಬೋದು. ಅಷ್ಟೇ ಯಾಕೆ, ಈ ಮನೆಯಲ್ಲೇ ಇರ್ಬೋದು. ಹಾ? ಹಾ? ಈ ಮನೆಲಾ? ಅಂದ್ರೆ ಆದ್ಯ ಇಲ್ಲೇ ಇದ್ದಾಳಲ್ಲ, ಈ ಮನೆಗ್ ಬರ್ಬೋದು ಅಂತ ಹೇಳ್ತಿದೀನಿ. ಆದ್ಯ, ಮದುವೆ ಆಗೋಕ್ ಮುಂಚೆ ನಾನು ನಿಮ್ಮಮ್ಮ ಇಬ್ರು ಈ ಪೂಜೆ ಮಾಡಿದ್ವಿ. ನಿಮ್ಮಮ್ಮಂಗಂತೂ ಈ ಪೂಜೆ ಅಂದ್ರೆ ತುಂಬಾನೇ ಇಷ್ಟ. ಯಾಕಿಷ್ಟ ಇರಲ್ಲ? ಪ್ರೀತಿಸಿ ಮದ್ವೆ ಮಾಡ್ಕೊಂಡವಳಲ್ವಾ? ಪದ್ಮಾ, ಹಾಗೆಲ್ಲ ಮಾತಾಡಬಾರ್ದು. ಮೊದಲು ಪೂಜೆ ಏರ್ಪಾಡುಗಳನ್ನ ನೋಡ್ಕೊಳ್ಳಿ. ಆಗ್ಲಿ ಅತ್ತಿಗೆ. ಆದ್ಯ, ನೀನು ಕೂಡ ಪೂಜೆ ಮಾಡ್ಬೇಕಲ್ವಾ? ನೀವ್ ಮಾಡಿ. ನಾನು ಒಳ್ಳೆ ಕ್ವಾಲಿಟೀಸ್ ಇರೋ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡು ಮದ್ವೆ ಮಾಡ್ಕೋತೀನಿ. ಅಕ್ಕ, ನೀನ್ ಒಳ್ಳೆ ಮನ್ಸ್ಗೆ ಒಳ್ಳೆ ಗಂಡನೇ ಸಿಗ್ತಾನೆ. ಗಂಡನೇ ಅಲ್ಲ, ಆದ್ಯ ಯಾವ ಮನೆಗ್ ಕಾಲಿಡ್ತಾಳೋ ಆ ಮನೇಲಿ ಕುರುಕ್ಷೇತ್ರನೇ. ಬಿಟ್ಟು ಕೆಲವ್ರಿಗೆ ನಾನಂದ್ರೆ, ನಾನ್ ಮಾಡೋ ಒಳ್ಳೆ ಕೆಲಸ ಅಂದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅದು ಅವ್ರ ಕರ್ಮ. ಏನೋ, ಎಲ್ಲಿಗೆ ಹೋಗಿದ್ದೆ? ವಿವೇಕಾನಂದ ಕಾಲೇಜ್ಗೆ ಹೋಗಿ ಬಂದೆ ಅಕ್ಕ. ಸೀಟ್ ಸಿಗ್ತಾ ಚಿಕ್ಕಪ್ಪ? ಸಿಗ್ಲಿಲ್ಲಮ್ಮ, 1 ಮಾರ್ಕಿಂದ ಹೊಟ್ಟೋಯ್ತು. ನೀನೇನ್ ಬೇಜಾರು ಮಾಡ್ಕೋಬೇಡ. ಈ ಕಾಲೇಜಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಕಾಲೇಜ್ ಹುಡುಕದ್ರಾಯ್ತು. ಸ್ವಲ್ಪ ತಲೆನೋಯ್ತಾ ಇದೆ, ಹೋಗಿ ಟೀ ತಗೊಂಬರ್ತೀಯಾ? ಆಯ್ತು ಚಿಕ್ಕಪ್ಪ.